ನೀ ಅದು ಎಷ್ಟು ಸತಿ ಫೋನ್ ಮಾಡ್ತೀಯೋ ಮಾಡು, ನಾನು ಮಾತ್ರ ರಿಸೀವ್ ಮಾಡಲ್ಲ. ನಿಮಗೆ ರಿಸೀವ್ ಮಾಡಲು ನಿಂಗೆ ಸದ್ಯಕ್ಕೆ ಸಿಕ್ಕೋದು ಇಲ್ಲ ನೋಡು. ಬತ್ತ ಬತ್ತ ಭಾಳ ಅತಿ ಆಡ್ತಾನೆ. ಬೆಳಿಗ್ಗಿಂದ ಒಂದು 100 ಸತಿ ಫೋನ್ ಮಾಡಿದ್ನೇನ. ಇಷ್ಟು ಸತಿ ರಿಸೀವ್ ಮಾಡಲ್ಲ ಅಂದಾಗ್ಲಾರು ಗೊತ್ತಾಗಬೇಕ ಬೇಡ ಇವನಿಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ. ಹೇಳಿದ ಮಾತು ಕೇಳಲ್ಲ, ತಾನು ಅಂದ್ಕೊಂಡಿದ್ದನ್ನೇ ಮಾಡ್ತಿರ್ತಾನೆ. ಮತ್ತೆ ಓ ಏನಮ್ಮವರು ಭಾಳ ಸ್ಟೈಲಾಗಿ ನಿಂತು ಬಿಟ್ಟಿರಲ್ಲ. ಅಪ್ಪ ಅಮ್ಮ ಎತ್ಲಾಗಾರು ಹೊರಗಡೆ ಹೋದು ಅಂದ್ಬಿಟ್ರೆ ನೀನು ಎಂಥ ಚಿಗುರು ಬಿಡ್ತೀಯಲ್ಲ. ಜೋಬಿ ಕೈ ಹಾಕ್ಕೊಂಡು ಏನು ಸ್ಟೈಲ್ ಇಳಿದ್ದು. ಏನು ಹಂಗೆ ನೋಡ್ತಾ ನಿಂತೀಯಲ್ಲ. ನಾ ಯಾಕೆ ಹಿಂಗೆ ನಿಂತೀನಿ ಅಂತ ಗೊತ್ತಿಲ್ಲ ನಿಮಗೆ? ಸತ್ಯ ಹೇಳಿ, ನಾನು ಯಾಕೆ ನಿಮ್ಮನ್ನೇ ನೋಡ್ತಾ ನಿಂತೀನಿ ಅಂತ ನಿಮಗೆ ಗೊತ್ತಿಲ್ಲ? ಓಯ್ಯೋ, ನಂಗೇನು 6th ಸೆನ್ಸ್ ಅದೇನೆ ನಿನ್ನ ಮನಸ್ಸಲ್ಲಿ ಇದ್ದಿದ್ದನ್ನು ಯೋಚನೆ ಮಾಡೋಕ್ಕೆ? ನಂಗೆ ಗೊತ್ತಿಲ್ಲಪ್ಪ. 6th ಸೆನ್ಸು ಬೇಡ, 7th ಸೆನ್ಸು ಬೇಡ, ಇರೋ 5 ಸೆನ್ಸಲ್ಲೇ ಗೊತ್ತಾಗ್ತದೆ. ನಿಮಗೆ ಗೊತ್ತಾಗಿದೆ, ಗೊತ್ತಾಗದೇ ಇರೋ ಥರ ನಾಟಕ ಮಾಡ್ತಿದ್ದೀರಿ. ಯಾಕೆ ರಾಕೇಶ್ ಅಣ್ಣನ ಫೋನ್ ರಿಸೀವ್ ಮಾಡಲ್ಲ? ಯಾಕೆ ಹೇಳಿ, ಹೇಳಿದ್ರೆ ಆತೀಗ ನೋಡಿ. ಹೇಳಿನಿ, ನಾನು ಬೆಳಿಗ್ಗೆ ರಿಸೀವ್ ಮಾಡ್ತೀನಿ ಅಂದರು ಬೇಡ ಅಂತ ಹೇಳಿದ್ರೆ ಯಾಕೆ ರಿಸೀವ್ ಮಾಡ್ತಿಲ್ಲ ನೀವು? ಪಾಪ ಅವನು ಎಷ್ಟು ಟೆನ್ಷನ್ ಮಾಡ್ಕೊಂಡನೇ ಏನ. ನಾ ಫೋನ್ ಮಾಡ್ತೀನಿ ಅಂದರೆ ಅದಕ್ಕೂ ಬೇಡ ಅಂತೀರಿ. ನನ್ನ ಫ್ರೆಂಡು, ನಾ ಫೋನ್ ರಿಸೀವ್ ಆರೋ ಮಾಡ್ತೀನಿ, ಹಾಗೇನಾರು ಇರ್ತೀನಿ, ಏನಾರು ಮಾಡ್ಕಿತೀನಿ. ನಿಂಗೆ ಯಾಕದ ಜಾಸ್ತಿ ಕಾನೂನು ಮಾಡಬೇಡ ನೋಡು ಪಲ್ಲವಿ. ನನ್ನ ಟೆನ್ಷನ್ನೇ ನನಗಾಗಿದೆ. ನಿಮ್ಮ ಫ್ರೆಂಡ್ ಆದರೆ ಅವ ನನ್ನ ಅಣ್ಣ, ನೀವು ನನ್ನ ಗಂಡ. ನಿಮ್ಮನ್ನು ಕೇಳ್ಬೋದು, ಅವನನ್ನು ಕೇಳ್ಬೋದು. ಕೇಳ್ತೀನಿ ನಾನು ಸುಮ್ಮನಿದ್ದಷ್ಟಕ್ಕೂ ಭಾಳ ಜಾಸ್ತಿ ಆಡ್ತಾರೆ. ಪಲ್ಲವಿ, ಇದು ನಂದು ರಾಕೇಶಂದು ವಿಚಾರ. ನಿಧಾನದಿಂದ ಹೇಳ್ತೀನಿ ಕೇಳ್ಕ. ಅದೆಲ್ಲ ಸಾಲ್ವ್ ಆದಮೇಲೆ ಬೇಕಾದ್ರೆ ನಿಂಗೆ ಹೇಳ್ತೀನಿ. ಅಲ್ಲಿ ತನಕ ನೀ ಏನು ಎತ್ತ ಅಂತ ಕೇಳಂಗಿಲ್ಲ. ಈಗ ಸದ್ಯ ನೋಡು, ಅಪ್ಪ ಅಮ್ಮ ಇಬ್ಬರು ಮನೇಲಿ ಇಲ್ಲದೇ ಇದ್ದಿದ್ದು ಒಳ್ಳೇದಾಯ್ತು. ಇದ್ದಾಗ ಏನಾರು ಈ ಥರ ಎಲ್ಲ ಕೇಳಬೇಡ ನೀನಾತ. ಅಮ್ಮ ಆಮೇಲೆ ಏನಿಲ್ಲ ಬಿಡದ್ದೇ ಕೇಳೋಕ್ಕೆ ಶುರು ಮಾಡ್ತದೆ. ಹೇಳಲೇಬೇಕಾತದ. ನಾನು ಹೇಳಂಥ ವಿಷಯ ಆದರೂ ನಿನ್ನ ಹತ್ರ ಹೇಳ್ತಿರ್ಲ ನಾನು. ನನಗೂ ಪೂರ್ತಿ ಸಮ ಗೊತ್ತಿಲ್ಲ. ಗೊತ್ತಿದ್ದಿದ್ರಾರು ಹೇಳ್ತಿದ್ದೆ ನಾನು. ಅದೆಲ್ಲ ಗೊತ್ತಾದ ಮೇಲೆ ಹೇಳ್ತೀನಿ. ಎಂತ ಇರ್ಬೋದು ಹಂಗಾರೆ? ಅತ್ತೆ ಏನಾರು ಹೇಳ್ಗಿಳ್ಯಾರ ಹೆಂಗೆ? ಅದಕ್ಕೆ ಬೇಜಾರು ಮಾಡ್ಕೊಂಡನೇನ? ನಾ ಸರಿತಕ್ಕೆ ಫೋನ್ ಮಾಡಿ ಕೇಳಲ್ಲ ಎಂತ ಹೇಳ್ಯಾರ ಅತ್ತೆ? ಹಾಗೆಲ್ಲ ಹೇಳೋದು ಬೇಡ ಅಂತ ಹೇಳು ಅಂತ ಹೇಳಲ್ಲ. ಅಯ್ಯೋ ನಿನ್ನ, ಸುಮ್ಮನಿರು ಅಂತ ಹೇಳ್ದಷ್ಟಕ್ಕೂ ಮತ್ತು ಜಾಸ್ತಿನೇ ಮಾಡ್ತೀಯಲೆ. ನೀ ಹಂಗಿದ್ದೆಲ್ಲ ಒಂದು ಮಾಡ್ಗಿಡಿಯ ಕೊನೆಗೆ. ಅಯ್ಯೋ ದೇವ್ರೇ, ಆಮೇಲೆ ಮತ್ತೆ ಅವರೆಲ್ಲರೂ ಬಂದು ಕೇಳಕ್ಕೆ ಶುರು ಮಾಡ್ತಾರೆ. ಇಲ್ಲ ಮಾರತಿ, ಅವ್ರ ವಿಷಯ ಏನೂ ಅಲ್ಲ, ನೀ ಇದ್ರಲ್ಲಿ ತಲೆ ಹಾಕಬೇಡ ಅಷ್ಟೇ. ಅದಕ್ಕೆ ಯಾಕಷ್ಟು ಸೀರಿಯಸ್ ಆಗ್ತೀರಿ ಮಾರ? ಕೇಳಲ್ಲ ನಾನು, ಬಿಡಿ. ನೀವೇ ಹೇಳಿದ್ರೆ ನಾನು ಅವ್ರ ಹತ್ರ ಎಲ್ಲ ಕೇಳಕ್ಕೆ ಹೋಗ್ಬೇಕಿತ್ತ? ನಮ್ಮ ಅಮ್ಮನ ಹತ್ರ ಕೇಳಿದ್ರೆ ಗೊತ್ತಾತಿತ್ತೇನು. ಅಮ್ಮಂದೇ ಪಾಪ ತಲೆ ಬಿಸಿ 108 ಅದೇ, ಅದ್ರ ಮಧ್ಯೆ ಇದನ್ನೊಂದೇ ಅಂತ ಕೇಳೋದು. ಅದು ಕೇಳಿ ನೋಡ್ಲಾ? ಯಪ್ಪ ದೇವ್ರೇ, ನೀ ಯಾವ ಥರದ ಹುಡುಗಿನೇ ಮಾರತಿ? ನಿನ್ನ ತಲೆಯಲ್ಲಿ ಏನದೆ? ಒಂದ್ಸರಿ ಹೇಳಿದ ಅರ್ಥ ಆಗಲ್ಲನೇ ನಿನಗೆ? ಯಾರ ಹತ್ರ ಏನು ಕೇಳಬೇಡ, ನನಗೆ ನೆಟ್ಟು ಗೊತ್ತಿಲ್ಲ ಅಂತ. ಎಂತಕ್ಕೆ ಹಂಗೆ ಕೂಗ್ತೀರಿ? ನಂಗೆ ಮಾತ್ರ ಹೇಳ್ತಾರೆ. ನಿಮ್ಗೇನು ಗೊತ್ತಿಲ್ಲ ಅಂದಿದ್ದಕ್ಕೆ ಮತ್ತೆ ಹೆಂಗಾರು ಮಾಡಿ ಗೊತ್ತು ಮಾಡ್ಕೊಳ್ಳೋಣ ಅಂತ ಕೇಳಿದ್ ನಾನು. ನಿಂದ ರಾಗ ಎಲ್ಲ ಬೇಡ, ಸುಮ್ಮನಿರು. ನನಗೂ ಏನಕ್ಕೂ ಸಿಟ್ಟು ಬಂದದೆ ರಾಕೇಶನ ಮೇಲೆ. ಅವನ ಥರ ಹೆಂಗೆ ಬುದ್ಧಿನೇ ಇಲ್ದಿದ್ದವನ ಥರ ಆಡ್ತಾ ಇದ್ದಾನೆ ಈಗ. ಎಂತಿಲ್ಲ ಬಿಡು, ಎಂತಿಲ್ಲ. ಮತ್ತೇನಾದ್ರು ಫೋನ್ ಬಂದರೆ ನನ್ನ ಮೊಬೈಲಿಗೆ ಇವು ರಾಕೇಶನಿಂದ ನೀ ರಿಸೀವ್ ಮಾಡಬೇಡ. ಅಲ್ಲಿ ರಿಸೀವ್ ಮಾಡೋಕ್ಕೆ ನಾನು ಫೋನ್ ನನ್ನ ಹತ್ರನೇ ಇಟ್ಕೋತೀನಿ. ನಿಂಗೆ ಮಾಡಿದ್ರು ನೀ ರಿಸೀವ್ ಮಾಡಬೇಡ. ಹೇಳ್ತೀನಿ ಕೇಳು, ಅಷ್ಟೊಂದು ಕೆಲಸ ಮಾಡು. ಆಗಲ್ಲ ಕಣ್ರಿ, ಅದು ಮಾತ್ರ ಆಗಲ್ಲ. ನೀವು ಏನು ಬೇಕಾದ್ರೆ ಹೇಳಿ, ನಾನು ಫೋನ್ ಮಾಡಬೇಡ ಅಂತ ಹೇಳಿದ್ರಿ, ಹ್ಞೂ ಬೇಡ ಅಂತ ಬಿಟ್ಟೆ. ಅವನು ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡೋದು ಬೇಡ ಅಂದ್ರೆ ಮಾತ್ರ ನಾನು ಸುಮ್ಮನೆ ಇರಲ್ಲ, ನಾನು ರಿಸೀವ್ ಮಾಡ್ತೀನಿ. ಏನು ತಿಳ್ಕೊಬೇಕು ಅವನು? ಗಂಡು ಮಾಡ್ದ ಅಂತೇಳಿ ಹೆಂಡ್ತಿನೂ ಅದೇ ಥರ ಮಾಡ್ತು. ನಾನು ಎಷ್ಟು ವಿಶ್ವಾಸ ಇಟ್ಟಿದ್ದೆ ಅಂತೇಳಿ ಹಂಗೆಲ್ಲ ಸಣ್ಣ ಸಣ್ಣದಕ್ಕೆ ಎಷ್ಟು ಬೇಜಾರು ಮಾಡ್ಕಿದ್ದಾನೆ ಗೊತ್ತಾ ಪಾಪ ಅವನ. ನಂಗೆ ಮಾತ್ರ ಹೇಳ್ತೀರಿ, ನೀವು ಬತ್ತ ಭಾಳ ಇದಾತಿದ್ದೀರಿ. ಮೊನ್ನೆ ನೋಡಿ ರಾತ್ರಿ ಎದ್ದು ಹೋದ್ರಿ. ರಮ್ಯನ ಪಾಪ ಹುಷಾರಿಲ್ಲ ಅಂತ ಹೇಳಿದ್ರಿ ಅಂತ ಮಾಡೋಣ, ಆದ್ರೆ ಊರಲ್ಲಿ ಬೇರೆ ಯಾರೂ ಜನ ಇಲ್ಲ. ಅಷ್ಟು ರಾತ್ರಿ
ನೀವು ಹೋಗ್ಬಿಟ್ರಲ್ಲ, ಯಾಕೆ ಪಾಪಣ್ಣಣ್ಣಿಲ್ಲ? ಪಾಪಣ್ಣಣ್ಣು ಕ್ಲೋಸೇ ಅಪ್ಪ ರಘುವೀರ್ ಮಾವಗೆ. ಬಾಕಿ ಎಲ್ಲ ಹೋಗಲಿ, ರಮ್ಯಕ್ಕನ ಗಂಡ ಇಲ್ಲ. ಆ ಕಾರ್ತಿಕ್ಗೆ ಏನಾಗ್ಯದ ಮರ? ಮನೆಯಲ್ಲೇ ಇರ್ತಾರೆ, ಎಷ್ಟೊತ್ತಿಗೆ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದಪ್ಪ. ಅವ್ರಿಗಿಂತ ಹೆಚ್ಚು ನಿಮ್ಗೇನು? ಈಗ ನಾನೇ ಯಾರು ನನ್ನ ಫ್ರೆಂಡಿಗೆ ಹಿಂಗೆ ಅನಿವಾರ್ಯ ಆಗಿದೆ ಅಂತೇಳಿ ಹಗಲು ರಾತ್ರಿ ಹೋದ್ರೆ ನೀವು ಸುಮ್ಮನಿರ್ತೀರಾ? ಖಾಲಿ ಒಂದೆಲ್ಲ ಫ್ರೆಂಡ್ಸ್ ಒಟ್ಟಿಗೆ ಸೇರ್ತಾ ಇದ್ದಾರೆ ಹೋಗೋಣ ಅಂದರೆ ನೀವು ಕರ್ಕೊಂಡು ಹೋಗ್ಲಾ? ನಿಮಗೆ ಮಾತ್ರ ನಿಮಗೆ ಇಷ್ಟ ಬಂದಲ್ಲಿ ಹೋಗ್ಬೋದು. ನಿಮಗೆ ಯಾರಿಗೆ ಏನು ಬೇಕೋ ಅವ್ರಿಗೆ ಏನು ಹೆಲ್ಪ್ ಬೇಕಾದ್ರೂ ಮಾಡ್ಬೋದು. ನೀವು ಏನು ಮಾಡಿದ್ರೂ ಸರಿನೇ. ಈ ವಿಷಯ ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ತಿದ್ದೀಯಲ್ಲ ಮಾರತಿ. ಅನಿವಾರ್ಯ ರಮ್ಯನ ಬಾಲಿಗೆ ಹುಷಾರಿರಲ್ಲ ಹಂಗಾಗಿ ಹೋದೆ ನಾನು. ಹಂಗೆ ರಘುವೀರ್ ಮಾವನು ನಮ್ಗೆ ತುಂಬ ಸರಿ ಹೆಲ್ಪ್ ಮಾಡ್ಯಾರಪ್ಪ, ತುಂಬ ಅನಿವಾರ್ಯ ಆದಾಗ. ಅದರಲ್ಲಿ ಏನು ತಪ್ಪ? ನೀ ಯಾವ ಫ್ರೆಂಡಿಗೆ ಎಂತ ಹೆಲ್ಪ್ ಮಾಡೋಕೆ ಅಂತ ಹೊರಟಿದ್ದೆ ಮಾರತಿ? ನಾನು ಯಾವಾಗ ಬೇಡ ಅಂದಿದ್ದೆ? ನಾನು ಹಂಗೆ ಹೋಗಲೇ ಇಲ್ಲಲ್ಲ ನೀವು ಬೇಡ ಅನ್ನೋಕ್ಕೆ. ಮತ್ತು ಹಂಗೆ ಹೇಳು, ನಾನು ಯಾವ ಫ್ರೆಂಡಿಗೂ ಹೆಲ್ಪ್ ಮಾಡೋಕ್ಕೆ ಹೋಗಲ್ಲ ಅನ್ನೋ. ನೀವು ಬಿಡ್ಲಾ ಅಂತ ಹೇಳ್ಬೇಡ. ನೀವೇನೇ ಹೇಳಿ, ಆ ರಮ್ಯನ ವಿಚಾರಕ್ಕೆ ನೀವು ಭಾಳ ಹೋಗೋದು ನಂಗೆ ಇಷ್ಟ ಆಗಲ್ಲ ನೋಡಿ. ಒಂದು ಸತಿ 2 ಸತಿ ಆದರೆ ಚಂದ, ಎಲ್ಲದಕ್ಕೂ ನೀವೇ ಹೋಗ್ಬೇಕು ಅಂದ್ರೆ ಆಗಲ್ಲ. ನನ್ನೊಂದು ಸತಿ ಕರ್ಕೊಂಡೋಗಿ ಕರ್ಕೊಬನ್ನಿ ಅಂತ ಹೇಳಿದ್ರೆ ಎಷ್ಟು ಲೆಕ್ಕ ಹಾಕ್ತೀರಿ? ಯಾವಾಗಲೂ ನಾನೇ ಬರ್ಬೇಕಾ? ನಿಮ್ಮ ಅಪ್ಪಿಲ್ಲನೋ ಹಂಗನೋ ಹಿಂಗನೋ ಅಂತೀರಿ. ಅವರಿಗೆಲ್ಲ ಮಾತ್ರ ನೀವು ಹೋಗಿ ಹೆಲ್ಪ್ ಮಾಡಬೇಕು. ನೋಡೋ, ಮನುಷ್ಯತ್ವ ಇಲ್ಲಿದ್ದಾರೆ ಹಂಗೆ ಮಾಡಬೇಡ. ಅನಿವಾರ್ಯ ಅಂದಾಗ ಹೋಗೋದೇ ಯಾತ? ಅಲ್ಲ, ಅದೆಲ್ಲ ಇರಲಿ. ಮೊನ್ನೆ ನೈಟ್ ಡ್ರೆಸ್ ಬೇಕು, ಸರಿತಕ್ಕ ಪೂರ್ವಿತಕ್ಕ ಎಲ್ಲ ಹೊಸ ಹೊಸವು ಹಾಕಿದ್ದಾರೆ. ಯಾವಾಗ ಬಂದಾಗಲೂ ನಾನು ಹಾಕ್ದವನೇ ಹಾಕ್ಬೇಕು ಅಂಥೇಳಿ ತರಿಸ್ಕೊಂಡೆ. ಈಗ ನೋಡಿದ್ರು ಮನೆಯಲ್ಲೇ ಲಟಾತಿ ಹರಿಸ್ತಿದ್ದೀಯಲ್ಲೇ. ವಿಷಯ ಡೈವರ್ಟ್ ಮಾಡಬೇಡಿ ನೀವು. ನಾನು ಹೆಂಗಾಗ್ತದೆ ಅಂತ ಹಾಕಿ ನೋಡ್ಕಿತಾ ಇದ್ದೆ ಅಲ್ಲಿ. ಅಷ್ಟೊತ್ತಿಗೆ ಅಷ್ಟು ಸರಿ ಫೋನ್ ರಿಂಗ್ ಆದರೂ ನೀವು ರಿಸೀವ್ ಮಾಡದೇ ಇದ್ದಿದ್ದು ಗೊತ್ತಾಯ್ತು. ಈ ಕಡೆ ಬಂದೆ, ಅಷ್ಟೊತ್ತಿಗೆ ನೀವು ಬಂದ್ರಿ. ಹೆಂಗೆ ಕಾಣ್ತದೆ? ನೀ ಹೆಂಗಿದ್ರು ಚಂದನೇ ಅಲ್ಲನೆ. ಯಾವ ಬಟ್ಟೆ ಹಾಕಿದ್ರೂ ಚಂದ ಕಾಣ್ತೀಯ, ಹಳೆ ಬಟ್ಟೆ ಹಾಕಿದ್ರೂ ಚಂದನೇ ಕಾಣ್ತೀಯ. ಯಾಕೆ ಇಷ್ಟು ಪೂಸಿ ಹೊಡಿತಿದ್ದೀರಲ್ಲ? ನಾ ಈ ವಿಚಾರ ಇಲ್ಲಿಗೆ ಬಿಡ್ತೀನಿ ಅಂತ ಮಾತ್ರ ತಿಳ್ಕೊಂಬೇಡಿ. ಅಲ್ಲ, ನೀವು ಹಿಂಗೆ ಮಾಡ್ತೀರಲ್ಲ, ನಾಡ್ದು ನಾ ಮದುವೆ ಮನೆಗೆ ಹೋದಾಗ ಪೂರ್ವಿತ ಅಂತೂ ಬಂದೇ ಬರ್ತದೆ. ಪೂರ್ವಿತಕ್ಕ ಸರಿತಕ್ಕ ಇಬ್ಬರು ಬರ್ತಾರೆ. ಅವ್ರೇನಾರು ಕೇಳಿದ್ರೆ ನಾನು ಎಂತ ಹೇಳಿದ್ರಿ? ಪೂರ್ವಿತಕ್ಕೆ ಹೇಳ್ತಿರ್ತದೆ ಗೊತ್ತಾನೋ, ನಮ್ಮನೆಯವ್ರು ಯಾವ ವಿಚಾರ ಆದರೂ ನಿನ್ನ ಗಂಡಗೆ ಗೊತ್ತಿರ್ತದೆ, ನಿಂಗೆ ಗೊತ್ತಿರ್ತದೆ ಅಂತ. ಈಗ ನಂಗೆ ಗೊತ್ತಿಲ್ಲ ಅಂದ್ರೆ ನೀನು ಸುಳ್ಳೇ ಹೇಳ್ತೀಯ ಅಂದ್ಕೋತಾರೆ ಅವ್ರು, ಗೊತ್ತಾ? ಅವ್ರು ಹಂಗೆ ಅಂದ್ಕೊಂಡ್ರೆ ಅಂದ್ಕೊಂಡ್ಲಿ. ಈಗ ಗೊತ್ತಿದ್ರು ನೋಡೋ, ನೀನೇನಾರು ಹೇಳ್ಬೇಕತ್ತ ಹೌದಾ? ಹೇಳದೇ ಇದ್ರೆ ನಿನ್ನ ಮನಸ್ಸಿಗೆ ಒಂಥರ ಅಸಮಾಧಾನ, ಅಯ್ಯೋ ಗೊತ್ತಿದ್ದು ನಾನು ಸುಳ್ಳು ಹೇಳಿದ್ನಲ್ಲ ಅಂತ. ಈಗ ನೋಡೋ, ನೀ ಸತ್ಯನೇ ಹೇಳ್ತಿರ್ತೀಯ, ನಿಂಗೆ ಗೊತ್ತೇ ಇರಲ್ಲ. ಗೊತ್ತಿಲ್ಲದೆ ಇರೋದೇ ಒಳ್ಳೇದು, ಗೊತ್ತ ನಿಂಗೆ? ಅಯ್ಯೋ ಅಯ್ಯೋ ಅಯ್ಯೋ, ಬರೀ ಗೊತ್ತಿಲ್ಲದಲ್ಲೇ ಎಷ್ಟು ಮಾತಾಡಿದ್ರಿ ಮಾರ. ಹಂಗೆ ಮತ್ತೆ ಅವನಿಲ್ಲ ಅಂದ್ರೆ ಏನು ಸುಮ್ಮನೆ ಅಂತ ತಿಳ್ಕೊಂಡ? ಓ, ಇವನಿಗೆ ಏನು ಬಂತಂತ ನೋಡೋದು. ಸದ್ಯ ಅಪ್ಪ ಮನೇಲಿಲ್ಲ, ಇದ್ದಿದ್ರೆ ಈಗ ಎಂಕ್ವೈರಿ ಮಾಡದೆ ಬಿಡ್ತಿರ್ಲ. ಇಲ್ಲಿಗೆ ಬಂದಲ್ಲ ಹಂಗಾರೆ. ಅಯ್ಯೋ ನಿನ್ನ. ಓ ರಾಕೇಶ್ ಅಣ್ಣ ಪಾಪ, ಫೋನ್ ಮಾಡಿ ಮಾಡಿ ಸಾಕಾಗಿ ಅವನೇ ಬಂದಾನೆ. ಹೌದು, ನನಗೂ ಗೊತ್ತಾತದೆ. ನೀ ಹೋಗು, ಸುಮ್ಮನೆ ಒಳಗೋಗು. ಈಗ ಮಾತ್ರ ಹೇಳಿನಿ ಪಲ್ಲವೇ, ನೀನೇನಾರು ಇಲ್ಲಿ ನಾವಿಬ್ಬರು ಮಾತಾಡೋದನ್ನ ಅಲ್ಲೇನಾದ್ರು ಕದ್ದು ನಿಂತ್ಕೊಂಡು ಕೇಳಿಸ್ಕೊಂಡೆ ಅಂದರೆ ನನ್ನ ಮೇಲೆ ಆಣೆ. ನಿಂಗೆ ನನ್ನ ಮೇಲೆ ಒಂದು ಚೂರು ಪ್ರೀತಿ ಇಲ್ಲ ಅಂತ ಲೆಕ್ಕ. ಹೋಗು ಸೀದಾ ಒಳಗೋಗಿ ಹೇಳ್ತೀನಿ. ಒಂದು ಮಾತು ಕೇಳಿಸ್ಕೊಬೇಡ.